ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾಳೆ ಒಂದು ಶಾರದಾ ಜಲ್ಲಿ ಮೇಕವರ್ ಉಂಟು, ಅಂದರೆ ಅಶ್ವಿನಿ ಅವರಿಗೆ ನಾಳೆ ಸೀಮಂತ ಉಂಟು. ಹಾಗೆ ಅವರಿಗೆ ನಾಳೆ ಶಾರದಾ ಜಲ್ಲಿ ಹಾಕಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾಳೆ ಹೋಗಿ ನಮಗೆ ಶಾರದಾ ಜಲ್ಲಿಗೆ ಹೂ ಪ್ರಿಪ್ರೇಷನ್ ಮಾಡಲಿಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ. ಅದು ಬೆಳಿಗ್ಗೆ ಹೋಗಿ ಆಗುದಿಲ್ಲ ಹೇಳಿ ಇವತ್ತು ಅವರ ಹತ್ರ ಹೂ ಕೊಡ್ಲಿಕ್ಕೆ ಹೇಳಿದ್ದೇನೆ. ಹೂ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ರೆಡಿ ಮಾಡ್ತಾ ಇದ್ದೇವೆ, ಯಾಕಂದರೆ ಹೀಗೆ ಲೇಯರ್ ಹಾಕಿ ಕಟ್ಟಿ ಎಲ್ಲ ತೆಕೊಂಡು ಹೋಗಬೇಕು. ಮತ್ತು ನಾಳೆ ಸ್ವಲ್ಪ ಈಸಿ ಆಗ್ತದೆ ಹೇಳಿ ಇವತ್ತು ಮಾಡ್ತಾ ಇದ್ದೇನೆ. ಇದು ಶಾರದಾ ಜಲ್ಲಿ ಮಾಡಲಿಕ್ಕೆ ಹೀಗೆ ಹೂ ಲೇಯರ್ ನಾವು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ನಾವು ಸೀದಾ ಹೇರಲ್ಲಿ ಇಟ್ಕೊಂಡು ಬರಲಿಕ್ಕೆ ಈಸಿ ಆಗ್ತದೆ. ಮತ್ತು ಇದು ಭಟ್ಕಳ ಮಲ್ಲಿಗೆ. ಆ್ಯಕ್ಚುಲಿ ಭಟ್ಕಳ ಮಲ್ಲಿಗೆ ಜಾಸ್ತಿಯಾಗಿ ನಾವು ಶಾರದಾ ಜಲ್ಲಿಗೆ ಹಾಕ್ತೇವೆ. ಊರಿದು ಸಹ ಆಗ್ತದೆ, ಬಟ್ ಊರಿದು ಮಲ್ಲಿಗೆ ಫ್ರೆಶ್ ಬರುವಾಗ ಬೆಳಿಗ್ಗೆ 10 ಗಂಟೆ ಆಗ್ತದೆ. ಹಾಗೆ ಭಟ್ಕಳ ಸಾಯಂಕಾಲ ಬರಲಿಕ್ಕೆ ಹೋಗಿ ನಮಗೆ ರೆಡಿ ಮಾಡ್ಕೊಂಡು ಹೋಗಲಿಕ್ಕೆ ಈಸಿ ಆಗ್ತದೆ. ಇವತ್ತು ಸೀಮಂತ ಇರೋದು ಕುಂಜಿಬೆಟ್ಟಲ್ಲಿರುವ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿಗೆ ಈಗ ನಾವು ಹೋಗ್ತಾ ಇದ್ದೇವೆ. ಮಮ್ಮಿ ಈಗ ಅಲ್ಲಿ ಕಾರ್ಕಳದಿಂದ ಬಂದು ಇಲ್ಲಿ ಬಸ್ ಇಳಿತೇನೆ ಹೇಳಿದ್ದಾಳೆ. ಬೆಳಿಗ್ಗೆ 5:45 ಹೊರಟಿದ್ದಾಳಂತೆ. ಅಲ್ಲಿ ಹೋಗುವ ಚಿಂಟು ಬಸ್ ಸ್ಟ್ಯಾಂಡ್ ಹತ್ರ. ನಮ್ಮ ಮಮ್ಮಿ ಬಂದ್ಲು. ರೇಷ್ಮಾ ಬಸ್ ಬನ್ನಿ ಮೇಡಮ್. ಡೋರ್ ಲಾಕ್ ತೆಗಿ. ಮತ್ತೆ ಎಷ್ಟು ಗಂಟೆ ಹೊರಟಿದೀಯಾ ಕಾರ್ಕಳದಿಂದ? ನನಗೆ 6:15 ಬಸ್. ಹಾಯ್ ಅಶ್ವಿನಿ. ಮತ್ತೆ ಕೆಮ್ಮೆಲ್ಲ ಕಡಿಮೆ ಆಯ್ತಾ? ಇವತ್ತು ಇವರಿಗೆ ಸೀಮಂತಕ್ಕೆ ರೆಡಿ ಮಾಡ್ಲಿಕ್ಕೆ ಉಂಟು. ಶಾರದಾ ಮೇಕವರ್ ಅಲ್ಲ ನಿಮಗೆ ಇವತ್ತು. ಸುಕನ್ಯಾ ಅವರಲ್ಲಿ ರೆಡಿ ಆಗ್ತಾ ಇದ್ದಾರೆ ಮೆಸ್ಸಿ ಬ್ರೀಡ್ ಮಾಡ್ಲಿಕ್ಕಂತೆ ಅವರಿಗೆ ಅಲ್ಲ. ಆಯ್ತು ಕಿತ್ತು ತೊಗೊಂಡಲೆ ಮೆಲ್ಲ. ತಂದು ತಂದು ನಂದು ಇಂಚು ತೊಲೆ ಎನ್ನ ಸೈಡ್ ತೊಲೆ ಇಂಚು ಇಂಚು. ಹಲೋ. ಫಸ್ಟಿಗೆ ಇವರಿಗೆ ಲೆನ್ಸ್ ಹಾಕಿದೆ. ಅಂಕಿತಾ ಅವರು ಅವರ ಸುಕನ್ಯಾ ಅವರಿಗೆ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ನಾನು ಮೇಕಪ್ ಮಾಡುವಾಗ ಫುಲ್ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಸನ್ನಿಧಿ ಕೂಡ ಬೇರೆಯವರಿಗೆ ರೆಡಿ ಮಾಡ್ತಾ ಇದ್ಲು. ಹಾಗೆ ಸ್ವಲ್ಪ ಮೇಕಪ್ ಎಲ್ಲ ಆದ ನಂತರವೇ ವಿಡಿಯೋ ಮಾಡಲಿಕ್ಕೆ ಆಯಿತು. ಇವರದು ಮೇಕಪ್ ಎಲ್ಲ ಆಯಿತು. ಹೇರಿಗೆ ಶಾರದಾ ಜಲ್ಲಿಗೆ ನಾವು ಮೇಲಿಂದ ಸ್ವಲ್ಪ ಜಡೆ ಕಟ್ಕೊಂಡು ಬರಬೇಕಾಗ್ತದೆ. ಕೆಳಗೆ ಗೊಂಡೆ ಹಾಕಿದ್ದೇನೆ. ತ್ರೀ ಲೇಯರ್ ಇದು ನೆತ್ತಿ ಬಗ್ತಲೆ. ಅದಕ್ಕೆ ನಾನು ದಾರ ಕಟ್ಟಿ ಇಟ್ಟಿದ್ದೇನೆ, ಯಾಕಂದರೆ ಮತ್ತೆ ಹೂ ಇಟ್ಟ ನಂತರ ಕಟ್ಟಲಿಕ್ಕೆ. ಅವರೆಲ್ಲ ಮೇಕಪ್ ಮಾಡ್ತಾ ತಮಾಷೆ ಮಾಡ್ತಾ ಇದ್ದಾರೆ ಇವರಿಗೆ. ಫ್ರೆಂಡ್ಸ್, ನಾನು ತುಂಬ ಜನರಿಗೆ ಶಾರದಾ ಜಲ್ಲಿ ಮಾಡಿದ್ದೇನೆ, ಬಟ್ ಯೂಟ್ಯೂಬ್ ವಿಡಿಯೋ ನಾನು ಯಾವತ್ತೂ ಮಾಡಲಿಲ್ಲ. ಇದು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದು. ಹಾಗೆ ನಾನು ಸುಮಾರು ಜನ ಸ್ಟೂಡೆಂಟ್ಸಿಗೆ ಸಹ ಶಾರದಾ ಜಲ್ಲಿದು ಮೇಕವರ್ ಕಲಿಸಿಕೊಟ್ಟಿದ್ದೇನೆ. ಶಾರದಾ ಜಲ್ಲಿ ಯಾವ ಥರ ಆಗೋದಂತೇಳಿ ನನ್ನ ಹತ್ರ ಕಲಿತು ಸುಮಾರು ಜನ ಹೋಗಿ ಈಗ ಬೇರೆ ಬೇರೆ ಕಡೆ ಅವರು ಯಾರಿಗಾದರೂ ಆರ್ಡ್ರ್ ಬಂದೆಲ್ಲ ಶಾರದಾ ಜಲ್ಲಿ ಹಾಕ್ತಾ ಇದ್ದಾರೆ. ಅದೇ ಖುಷಿ ನನಗೆ, ನನ್ನ ಹತ್ರ ಕಲಿತು ಹೋಗಿ ಈಗ ಮಾಡ್ತಾ ಇದ್ದಾರೆ ಅಂಥೇಳಿ. ಶಾರದಾ ಜಲ್ಲಿಯಲ್ಲಿ ಮೇಯ್ನಾಗಿ ಫಿನಿಶಿಂಗ್ ಎಲ್ಲ ನೀಟ್ ಬಂದರೆ ಮಾತ್ರ ಚೆಂದ ಕಾಣ್ತದೆ. ಒಂದು ಸೈಡು ಮೇಲೆ ಕೆಳಗೆ ಎಲ್ಲ ಆಗಬಾರ್ದು. ಹೂ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಹಾಕಿದರೆ ಜಲ್ಲಿ ಸಹ ನೋಡಲಿಕ್ಕೆ ಸಹ ಚೆಂದ ಆಗ್ತದೆ. ಅವರಿಗೆ ಸಹ ಇರಿಟೇಟ್ ಆಗೋದಿಲ್ಲ. ನಾನು ಹೆಚ್ಚಾಗಿ ರೋಸಿದು ಒಂದು ಕೆಳಗೆ ಮತ್ತು ಒಂದು ಮೇಲೆ ಲೇಯರ್ ಉದ್ದದ್ದು ಮಾಡಿಸ್ತೇನೆ, ಒಂದು 2 ಇಯರ್ ಮತ್ತೊಂದು ಲಾಂಗಲ್ಲಿ. ಬಟ್ ಈ ಸರಿ ನಾನು ರೋಸ್ ಪೆಟರಲ್ಲಿ ಒಂದೇ ಲೇಯರ್ ಮಾಡಿಸಿದ್ದೇನೆ, 2 ಇಯರ್ ಸ್ವಲ್ಪ ತಿಕ್ಕಾಗಿ. ಸುನೀತಾ ಅವರು ನನಗೆ ಮಾಡಿಕೊಟ್ಟದ್ದು ಫ್ಲವರ್ ತುಂಬ ಚೆಂದ ಮಾಡಿ ಕೊಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನೋಡುವ ಒಂದು ಲೇಯರ್ ಹೇಗೆ ಕಾಣ್ತದೆ ಅಂತೇಳಿ. ಬಟ್ ಒಂದು ಲೇಯರ್ ಹಾಕಿದರೂ ಸಹ ತುಂಬ ಚೆಂದ ಕಾಣ್ತದೆ ಶಾರದಾ ಜಲ್ಲಿ. ನೋಡಿ, ಅದು ನಾನು ದಾರ ಎಲ್ಲ
ಎಲ್ಲ ಕೆಳಗೆ ಬಿಟ್ಟದ್ದನ್ನು ನೆಕ್ಸ್ಟ್ ನಾನು ಕಟ್ತೇನೆ. ಮತ್ತು ಸೈಡಲ್ಲೇ ಸಹ ದಾರ ಕಟ್ಟಲಿಕ್ಕೆ ಉಂಟು. ನನಗೆ ಫುಲ್ ವಿಡಿಯೋ ನನಗೆ ಇನ್ ಡೀಟೇಲ್ ಆಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನಾನು ಡ್ರೆಸ್ಸಿಂಗಿಗೆ ಹೋಗಿದ್ದು. ನೆಕ್ಸ್ಟ್ ಟೈಮ್ ನಾನೊಮ್ಮೆ ಶಾರದಾ ಜಲ್ಲಿದೆ ವಿಡಿಯೋ ಮಾಡಿ ಖಂಡಿತ ಹಾಕ್ತೇನೆ ಎಕ್ಸ್ಪ್ಲೇನ್ ಮಾಡಿ. ಮತ್ತು ನೋಡಿ, ಅದು ದಾರ ನಾನು ಕೆಳಗೆ ಬಿಟ್ಟದನ್ನು ಹೀಗೆ ಅದರ ಮಧ್ಯದಲ್ಲಿ ಸುತ್ತಬೇಕು. ಇದು ಜಲ್ಲಿಗೆ ಹೂ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ತುಂಬ ಕಾಸ್ಟ್ಲಿ ಇದ್ದರೆ ಹೆವಿ ಆಗ್ತದೆ ನಮಗೆ. ಬಟ್ ಇವತ್ತು ಇವರ ಫಂಕ್ಷನ್ ದಿವಸ ಸ್ವಲ್ಪ ಹೂವಿಗೆ ಕಡಿಮೆ ಇತ್ತು. ಮತ್ತು ಇವರು ಸಾರಿ ಆಲ್ರೆಡಿ ಹಾಕಿ ಬಂದಿದ್ದರು, ಬಟ್ ಪ್ರಾಪರ್ ಆಗಿರಲಿಲ್ಲ. ಅದನ್ನೇ ತೆಗೆದು ಸ್ವಲ್ಪ ಸರಿ ಮಾಡಿ ಐರನಿಂಗಲ್ಲೆಲ್ಲ ನೀಟ್ ಮಾಡಿ ಬಿಟ್ಟಿದ್ದೇನೆ. ಮತ್ತು ನೋಡಿ, ಜಲ್ಲಿ ಆಲ್ರೆಡಿ ಆಯಿತು ನಮ್ಮದು ಶಾರದದ್ದು. ಹೇಗಾಯ್ತು ಅಂತ ಹೇಳಿ. ಆ್ಯಕ್ಚುಲಿ ಅಶ್ವಿನಿ ಅವರಿಗೆ ಹಾಗೆ ಎಲ್ಲರಿಗೆ ಸಹ ಇಷ್ಟ ಆಯಿತು, ಶಾರದಾ ಜಲ್ಲಿ ಒಳ್ಳೆ ಆಯಿತು ಅಂತ ಹೇಳಿದರು. ಮಿಡ್ಲಲ್ಲಿ ನಾನು ಸಿಂಗಲ್ ಬ್ರೋಚ್ ಫುಲ್ ಹಾಕ್ತೇನೆ, ಬಟ್ ಇವತ್ತು ಅಷ್ಟು ಹಾಕ್ತಾ ಇಲ್ಲ. ಒಂದು ಸಣ್ಣದೊಂದು ಬ್ರೋಚನ್ನು ಹಾಕಿದ್ದೇನೆ ಅಷ್ಟೇ, ಹಾಗೆ ಮೇಲೆ ಒಂದಿಟ್ಟಿದ್ದೇನೆ. ಮೇಕಪ್ ಎಲ್ಲ ಆಗಲೇ ಮಾಡಿ ಆಗಿತ್ತು, ಬಟ್ ಈಗ ನಾನು ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಮಾಡಿದೆ. ಹಾಗೆ ಐ ಶ್ಯಾಡೋ ಸಹ ಅಷ್ಟೇ, ಸ್ವಲ್ಪ ಗೋಲ್ಡನ್ದು ಶೀಮರ್ ಇದು ಹಾಕುವ ಅಂತೇಳಿ ಸ್ವಲ್ಪ ಗೋಲ್ಡನ್ ಶೀಮರ್ ಸಹ ಐ ಶ್ಯಾಡೋಗೆ ಹಾಕಿದ್ದೇನೆ. ಹಾಗಾಗ್ಲಿಕ್ಕೆ ಹೋಗಿ ಐ ಸಹ ತುಂಬ ಚೆಂದ ಕಾಣ್ತಾ ಉಂಟು. ಇವರಿಗೆ ಲೆನ್ಸ್ ಜೊತೆಗೆ ನಾನು ಐ ಲ್ಯಾಶ್ ಸಹ ಹಾಕಿದ್ದೇನೆ. ಹಾಗೆ ಕಣ್ಣು ಸಹ ಸ್ವಲ್ಪ ಚೆಂದ ಕಾಣ್ತಾ ಇದೆ. ಕಣ್ಣು ಸಹ ದೊಡ್ಡದಿರ್ಲಿಕ್ಕೆ ಹೋಗಿ ಚೆಂದ ಕಾಣ್ತದೆ ಅವರಿಗೆ. ಅಶ್ವಿನಿ ಅವರ ಫ್ಯಾಮಿಲಿ ಕೂಡ ಅಷ್ಟೇ, ಮೇಕಪ್ ಮಾಡುವಾಗ ತುಂಬ ಫನ್ ಮಾಡ್ತಾಯಿದ್ರು. ಹಾಗೆ ನಮಗೆ ಡ್ರೆಸ್ಸಿಂಗ್ ಮಾಡಿ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ನೋಡಿ, ಅಶ್ವಿನಿ ಅವರು ರೆಡಿಯಾಗಿದ್ದಾರೆ. ಈಗ ಅವರಿಗೆ ಹೂ ಸೀರೆ ಕೊಡುವ ಶಾಸ್ತ್ರ ಉಂಟು. ಸ್ಟೇಜಿದು ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆಂದ ಆಗಿದೆ, ತುಂಬ ಟ್ರೆಡಿಷನಲ್ ಆಗಿ ರೆಡಿ ಮಾಡಿದ್ದಾರೆ. ಹಾಗೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಡೆಕೋರೇಷನ್ ನೋಡಿ. ಹೂ ಸೀರೆ ಕೊಡುವ ಟೈಮಲ್ಲಿ ನಮಗೆ ಅವರು ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿದರು. ಹಾಗೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ತುಂಬ ಒಳ್ಳೆಯದಿತ್ತು. ತಿಂಡಿ ಎಲ್ಲ ತುಂಬ ಟೇಸ್ಟಿ ಸಹ ಆಗಿತ್ತು. ಒಳ್ಳಾಗಿದೆಲ್ಲ ಸಾರಿ. ಗೊಂಡೆ ನಾವೆಲ್ಲ ಇಲ್ಲಿ ಇದರಲ್ಲಿ ಹಾಕ್ತೇವಲ್ಲ, ಬೀಡ್ಸಲ್ಲಿ ಮತ್ತೆಷ್ಟು ಅದರಲ್ಲಿ ಆಲ್ ಸೈಡ್ ದಿಲಿ ಅವ್ರು ಬ್ಯಾಗ್ ಇಂಕ ಲಿಂಚ್ ಮಲ್ಪ್ಲೆ ಆ ಬ್ಯಾಗ್ ಇಂಚ್ ಮಲ್ಪ್ಲೆ ಆ ಕಾರ್ನರ್ ದಿಲಿ ಅದರಲ್ಲಿ ಮಗು ಇದು ಕಾಲು ಮತ್ತೆ ಉಂಟು. ಓ ಒಂದಿಯಾ ಮಗುದು ಕಾಲು. ಅಶ್ವಿನಿ ಅವ್ರದ್ದು ನೆಕ್ಸ್ಟ್ ಪಿಂಕ್ ಮತ್ತು ಗ್ರೀನ್ ಕಲರ್ ಸಾರಿ, ಅದನ್ನು ಕೂಡ ವೇರ್ ಮಾಡಿಸಿ ಆಯಿತು ನಾವು. ಇಲ್ಲ ಯಾವ್ದು ಬಿಡುದು ಇಲ್ಲ ಫಿಕ್ಸ್ ಆಗಿದೆ ಅದು. ಆಯ್ತಾಯ್ತು. ನಾವು ಅವರಿಗೆ ಫಸ್ಟಿಗೆ ದೊಡ್ಡ ಮೂಕುತಿ ಹಾಕಿರಲಿಲ್ಲ, ಸಣ್ಣದು ಸಾಕಂತೇಳಿ ಇಟ್ಟಿದ್ದೆವು. ಮತ್ತು ನೋಡುವ ಅಂತೇಳಿ ಲಾಸ್ಟಿಗೆ ಹಾಕಿದಾಗ ಅವರಿಗೆ ಸೂಟ್ ಆಯಿತು. ಹಾಗೆ ಆ ಮೂಕುತಿ ಇರಲಿ ಅಂತ ಹೇಳಿದೆ. ಈಗ ಅವರದ್ದು ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮದು ಸಹ ಕೆಲಸ ಆಯಿತು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್.